ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ರಾದ್ಧಾಂತವನ್ನ ಮಾಡ್ತಾ ಇದೆ ಈ ಒಂದು ಕೊರೋನಾ? ಕರ್ನಾಟಕದಲ್ಲಿ ಇದುವರೆಗೂ ಎಷ್ಟು ಕೇಸ್ಗಳು ಪತ್ತೆಯಾಗಿದ್ದಾವೆ, ಹಾಗಾದ್ರೆ ಎಷ್ಟು ಜನ ಬಲಿಯಾಗಿದ್ದಾರೆ, ಇದೆಲ್ಲದರ ಬಗ್ಗೆಯೂ ಗಮನಿಸ್ತಾ ಹೋಗೋಣ. ಕರ್ನಾಟಕದಲ್ಲಿ ಎಷ್ಟು ಕೇಸ್ ಪತ್ತೆಯಾಗಿದೆ ಇದುವರೆಗೂ? ಬೆಂಗಳೂರಿನಲ್ಲೇ 32 ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಬೆಂಗಳೂರಿನಲ್ಲೇ 32 ಪ್ರಕರಣಗಳು ಪತ್ತೆಯಾಗಿದ್ದಾವೆ ನೋಡಿ. ಅತಿ ಹೆಚ್ಚು ಅಂದ್ರೆ ಮೈಸೂರಿನಲ್ಲಿ 2, ಈಗ ಬೆಂಗಳೂರಿನಲ್ಲಿ 32, ಮೈಸೂರಿನಲ್ಲಿ 2. ಅತಿ ಹೆಚ್ಚು ಪ್ರಕರಣಗಳು ಬೆಂಗಳೂರಿನಲ್ಲೇ ಪತ್ತೆಯಾಗಿದ್ದಾವೆ. ಗಮನಿಸ್ತಾ ಇದ್ದೀವಿ ಕರ್ನಾಟಕದಲ್ಲಿ ಎಷ್ಟು ಕೇಸ್ಗಳು ಪತ್ತೆಯಾಗಿದ್ದಾವೆ, ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಕೇಸ್ಗಳಿದಾವೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಹೋಗ್ತಾ ಇದ್ದೀವಿ. ಬೆಂಗಳೂರಿನಲ್ಲೇ ಬರೋಬ್ಬರಿ 32 ಪ್ರಕರಣಗಳಿದಾವೆ. ಬೆಂಗಳೂರಿನಲ್ಲೇ ಏನು ದಕ್ಷಿಣ ಕನ್ನಡದಲ್ಲೂ ಒಂದಿದೆ. ಬೆಂಗಳೂರಿನಲ್ಲಿ 32 ಆದ್ರೆ ಉಳಿದಂತ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಪ್ರಕರಣಗಳಿದಾವೆ ಕೋವಿಡ್ ಪ್ರಕರಣಗಳು ಅದನ್ನ ಗಮನಿಸ್ತಾ ಇದ್ದೀವಿ. ವಿಜಯಪುರದಲ್ಲಿ ಒಂದಿದೆ ನೋಡಿ. ವಿಜಯಪುರದಲ್ಲಿ 1 ಕೇಸ್ ಪತ್ತೆಯಾಗಿದೆ, ಒಬ್ಬ ವ್ಯಕ್ತಿಗೆ ಕೊರೋನಾ ತಗುಲಿದೆ. ಇನ್ನು ಬಳ್ಳಾರಿಯಲ್ಲಿ 1 ಪ್ರಕರಣ ಇದೆ. ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ 1 ಪ್ರಕರಣ ಇದೆ. ಆದ್ರೆ ಬಹಳಷ್ಟು ಪ್ರಕರಣಗಳಿರೋದು ಬೆಂಗಳೂರಿನಲ್ಲೇ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನೋಡಿ. ಬೆಂಗಳೂರಿನಲ್ಲಿ 32 ಆದ್ರೆ ಮೈಸೂರಲ್ಲಿ ಎಷ್ಟು? 2 ಪ್ರಕರಣಗಳಿದಾವೆ ಮೈಸೂರು ಜಿಲ್ಲೆಯಲ್ಲಿ. ಅದಾದ ನಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 1 ಪ್ರಕರಣ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ. ಅದಾದ ನಂತರ ದಕ್ಷಿಣ ಕನ್ನಡದಲ್ಲಿ 1 ಇದೆ. ದಕ್ಷಿಣ ಕನ್ನಡದ ಜನ ಕೂಡ ಅಂದ್ರೆ ಈಗ ಮಳೆಗಾಲ ಕೂಡ ಶುರುವಾಗ್ಬಿಡ್ತು, ಹಾಗಾಗಿ ಅತಿ ಹೆಚ್ಚು ಮಳೆ ಸುರಿಯುವಂತ ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡವೂ ಕೂಡ 1. ಮಳೆಗಾಲ ಇದ್ದಂಥ ಸಂದರ್ಭದಲ್ಲಿ, ಚಳಿಗಾಲ ಇದ್ದಂಥ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ಕೊರೋನಾ ಸ್ಪ್ರೆಡ್ ಆಗುತ್ತೆ ಅನ್ನೋ ಮಾತಿದೆ. ಅದನ್ನ ತಜ್ಞರು ಕೂಡ ಒಪ್ಕೊಳ್ತಾರೆ. ಇನ್ನು ಭಾರತದಲ್ಲಿ ಎಷ್ಟು ಕೇಸ್ಗಳಿದಾವೆ, ಭಾರತದ ಯಾವ ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಪ್ರಕರಣಗಳಿದಾವೆ ಹಾಗಾದ್ರೆ? ಕೇರಳದಲ್ಲಿ 273 ಕೇಸ್ಗಳಿದಾವೆ. ಕೇರಳ ರಾಜ್ಯದಲ್ಲೇ, ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಿ 273 ಪ್ರಕರಣಗಳು ದಾಖಲಾಗಿದ್ದಾವೆ. ನಿಮಗೆ ನೆನಪಿದ್ರೆ ಕೊರೋನಾ ಮೊದಲ ಅಲೆಯನ್ನು ಭಾರತದಲ್ಲಿ ಶುರುವಾಯ್ತಲ್ಲ, ಚೀನಾದಿಂದ ನೇರವಾಗಿ ಒಬ್ಬ ವ್ಯಕ್ತಿ ಕೇರಳಕ್ಕೆ ಬಂದಿರೋದು. ಕೇರಳಕ್ಕೆ ಬಂದಂತ ಒಬ್ಬ ವ್ಯಕ್ತಿಯಲ್ಲಿ ಮೊದಲ ಕೊರೋನಾ ಕೇಸ್ ಭಾರತದಲ್ಲಿ ಪತ್ತೆಯಾಗಿತ್ತು, ಅದು ಕೂಡ ಕೇರಳದಲ್ಲಿ. ಆ ವ್ಯಕ್ತಿಯಿಂದ ಇಡೀ ಭಾರತಕ್ಕೆ ಸ್ಪ್ರೆಡ್ ಆಗಿತ್ತು ಕೊರೋನಾ ಮಹಾಮಾರಿ. ಅದೇ ಕೇರಳದಲ್ಲಿ ಈ ಬಾರಿಯೂ ಕೂಡ 273 ಕೇಸ್ಗಳು, ಆಕ್ಟಿವ್ ಪ್ರಕರಣಗಳಿದಾವೆ. ನೆಕ್ಸ್ಟ್ ಯಾವುದು? ತಮಿಳುನಾಡು. ತಮಿಳುನಾಡಲ್ಲಿ ಬರೋಬ್ಬರಿ 66 ಪ್ರಕರಣಗಳಿದಾವೆ. ತಮಿಳುನಾಡು, ಆಂಧ್ರ ಪ್ರದೇಶ ಜೊತೆಗೆ ಕೇರಳ, ಈ 3 ರಾಜ್ಯಗಳು ನಮ್ಮ ಅಕ್ಕಪಕ್ಕದಲ್ಲೇ ಇರೋದು, ನಮ್ಮ ಸುತ್ತಮುತ್ತಲೇ ಇರೋದು. ತಮಿಳುನಾಡು 66 ಆದ್ರೆ ಮಹಾರಾಷ್ಟ್ರದಲ್ಲಿ 56 ಪ್ರಕರಣಗಳಿದಾವೆ. 56 ಪ್ರಕರಣಗಳು ಮಹಾರಾಷ್ಟ್ರದಲ್ಲಿ ಇದಾವೆ. ಇನ್ನು ದೆಹಲಿಯಲ್ಲಿ ಎಷ್ಟಿದಾವೆ? 23 ಪ್ರಕರಣಗಳು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ 23 ಇದಾವೆ. ಕರ್ನಾಟಕದಲ್ಲಿ 35 ಪ್ರಕರಣಗಳು ದಾಖಲಾಗಿದ್ದಾವೆ ನೋಡಿ. ಆ ಪೈಕಿ ಬೆಂಗಳೂರಿನಲ್ಲೇ 32 ಇದಾವೆ ಕೇಸ್ಗಳು. ಇನ್ನು ಪುದುಚೇರಿಯಲ್ಲಿ 12 ಪ್ರಕರಣಗಳು, ಆಕ್ಟಿವ್ ಕೇಸಸ್ಗಳಿದಾವೆ. ಗುಜರಾತ್ ರಾಜ್ಯದಲ್ಲಿ 7 ಪ್ರಕರಣಗಳಿದಾವೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಗುಜರಾತ್ನಲ್ಲಿ 7, ಏನು ಆಂಧ್ರ ಪ್ರದೇಶದಲ್ಲಿ 4 ಪ್ರಕರಣಗಳು ದಾಖಲಾಗಿದ್ದಾವೆ ಇದುವರೆಗೂ ಕೂಡ. ಕೇರಳದಲ್ಲಿ ಅತಿ ಹೆಚ್ಚು ಅಂದ್ರೆ 273 ಪ್ರಕರಣಗಳು.